ಹೆಲೋ ಆಲ್, ವೆಲ್ಕಮ್ ಟು ಕೃಷ್ಣ ಡಿಸೈನ್ಸ್. ನಾನಿವತ್ತಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ರೆಡಿಮೇಡ್ ಬ್ಲೌಸ್ ಡಿಸೈನ್ಸ್ ಇದೆ. ಅಂದರೆ ಸಾಡಿಯಲ್ಲಿ ರೆಡಿಮೇಡ್ ಡಿಸೈನ್ಸ್ ಕೊಟ್ಟಿರ್ತಾರಲ್ಲ, ಅದು ಯಾವ ಥರ ಇದೆ ನೀವೇ ನೋಡ್ಕೊಳ್ಳಿ. ನೆಕ್ ವಿಡ್ತು ಕರೆಕ್ಟ್ ಇಲ್ಲ, ನೆಕ್ ಲೆಂತು ಕರೆಕ್ಟ್ ಇಲ್ಲ, ಹಾಗೆ ಪೂರ ಡಿಸೈನ್ಸ್ ಕೂಡ ಅವ್ರ ಬ್ಲೌಸ್ ಲೆಂತಿಗೆ ಸಾಲೋದಿಲ್ಲ. ಸೊ ಈ ಥರ ಇದ್ದಾಗ ನಾನು ಯಾವ ಥರ ಮಾಡಬೇಕು ಅಡ್ಜಸ್ಟು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಕೋಬೋದಲ್ಲಿ ನನಗೆ 2.5 ನೆಕ್ ವಿಡ್ತ್ ಬೇಕು. ಸೊ ನಾನು ಏನು ಮಾಡಿದೆ, ಎಷ್ಟು ಎಕ್ಸ್ಟ್ರಾ ಇದೆಯೋ ಆ ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ನೆಕ್ ವಿಡ್ತನ್ನು ಸೆಟ್ ಮಾಡಿಕೊಂಡೆ. ಈಗ ನೆಕ್ ಲೆಂತ್ ಅಂತೂ ಏನು ಮಾಡೋಕ್ಕಾಗಲ್ಲ. ಸೊ ಅರ್ಧಂಬರ್ಧ ಡಿಸೈನ್ಸ್ ಅಂತೂ ಕಟ್ಟಾಗೇ ಆಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಏನು ಮಾಡಿಕೊಂಡೆ, ಪೈಪಿಂಗ್ ಕೊಟ್ಟರಾಯಿತು ಅಂತ ಇಟ್ಕೊಂಡು ಈಗ ಲೈನಿಂಗ್ ಮೇಲೆ ನಾನು ನೆಕ್ ಶೇಪನ್ನು ಡ್ರಾ ಮಾಡಿದ್ದೀನಿ. ಅದನ್ನೇ ಇಲ್ಲಿ ಇಟ್ಕೊಂಡು ಯಾವ ಥರ ನಾನು ಶೇಪನ್ನು ಡ್ರಾ ಮಾಡಿದ್ದೀನಲ್ಲ ಅದ್ರ ಮೇಲೇ ನಾನು ಈಗ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇರೋ ರೀತಿ ನೀವು ಕರೆಕ್ಟಾಗಿ ನೋಡ್ತಾ ಇದ್ದರೆ ನಿಮಗೂ ಕೂಡ ಯಾವುದೇ ಪ್ರಾಬ್ಲಮ್ ಬರದೇ ಇರೋ ಹಾಗೆ ರೆಡಿಮೇಡ್ ಬ್ಲೌಸ್ಗಳನ್ನು ನೀವು ಅಂದರೆ ರೆಡಿಮೇಡ್ ಡಿಸೈನ್ಸ್ ಏನಿರುತ್ತಲ್ಲ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಈಗ ನಾನಲ್ಲಿ ರೌಂಡ್ ಶೇಪ್ ಹಾಕಿದ್ದೀನಿ ನೆಕ್ಗೆ. ಸೊ ಅದ್ರ ಮೇಲೆ ನಾನೀಗ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಪಿನ್ಗಳನ್ನು ನಾನು ಆ ಕಡೆ ಈ ಕಡೆ ಪಟ್ಟೆ ಸರಿದಾಡಬಾರ್ದು ಅಂತ ಹಾಕ್ಕೊಂಡಿದ್ದೀನಿ. ನೀವು ಸೇಫ್ಟಿ ಪಿನ್ಸ್ ಅಥವಾ ಬಾಲ್ ಪಿನ್ಸಿಂದ ಹಾಕ್ಕೊಂಡ್ರೆ ನಿಮಗೆ ಉಪಯೋಗ ಆಗುತ್ತೆ. ಈಗ ನೋಡಿ, ನಾನು ಅದನ್ನು ನೆಕ್ಕನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಸದ್ದ ಎಷ್ಟೋ ಡಿಸೈನ್ ವೇಸ್ಟ್ ಆಗುತ್ತೆ. ನೀವು ನೋಡ್ಬೋದು, ನಮ್ಮ ಬ್ಲೌಸ್ ಲೆಂತ್ ಕೂಡ ಅಲ್ಲಿ ಸಾಲೋದಿಲ್ಲ, ಅಷ್ಟು ಅದು ಕಡಿಮೆ ಇರುತ್ತೆ ಡಿಸೈನ್ ಕೂಡ. ಈಗ ಫುಲ್ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತೀನಿ, ಯಾಕಂದರೆ ಬಟ್ಟೆ ಆ ಕಡೆ ಈ ಕಡೆ ಸರಿದಾಡಬಾರ್ದು ನೆಕ್ ಕಟ್ಟಾದ್ಮೇಲೆ ಅಂತ. ಫಸ್ಟ್ ನಾನು ಎಲ್ಲ ಕಡೆಯೂ ನಾನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ನೆಕ್ಕನ್ನು ಕಟ್ ಮಾಡ್ಕೊಳ್ತೀನಿ. ಇದೇ ಥರ ಫುಲ್ ಡಿಟೇಲ್ಡಾಗಿ ನಮ್ಮ ಆನ್ಲೈನ್ ಬ್ಲೌಸ್ ಕೋರ್ಸ್ನಲ್ಲಿ ನಾನು ಹೇಳಿಕೊಡ್ತೀನಿ. ಅಲ್ಲಿ ಸುಮಾರು 12ರಿಂದ ಅಥವಾ 13, 14 ಈ ಥರ ಬ್ಲೌಸ್ಗಳು ಇರುತ್ತೆ. ಆಮೇಲೆ ಎಕ್ಸ್ಟ್ರಾ ಏನಾದರೂ ಟಿಪ್ಸ್ ಬೇಕಂದರೂ ಕೂಡ ನಾವು ಅಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಬಾಡಿ ಮೆಸರ್ಮೆಂಟ್ ತೊಗೊಂಡು ಯಾವ ಥರ ಸ್ಟಿಚ್ ಮಾಡೋದು, ಆಮೇಲೆ ಫಾರ್ಮುಲಾಸ್ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಡಿಟೇಲ್ಡಾಗಿ ನಾವು ಹೇಳ್ಕೊಡ್ತಾ ಇರ್ತೀವಿ. ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ನಮ್ಮ ಆನ್ಲೈನ್ ಕ್ಲಾಸನ್ನು ಜಾಯಿನ್ ಆಗಬಹುದು. ಯಾವಾಗ ಬೇಕೋ ಆವಾಗ ನೀವು ಜಾಯಿನ್ ಆಗಬಹುದು, ಯಾವುದೇ ಟೈಮಿಂಗ್ ಇರಲ್ಲ. ನೀವು ನನಗೆ ಮೆಸೇಜ್ ಹಾಕಿದ್ರೆ ಅಥವಾ ಇಲ್ಲಿ ಕಮೆಂಟನ್ನು ಹಾಕಿದ್ರೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅಥವಾ ಕೃಷ್ಣ ಡಿಸೈನ್ಸ್ ಅಂತ ನಂದು ಇನ್ಸ್ಟಾ ಅಕೌಂಟ್ ಇದೆ, ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ನನಗೆ ಮೆಸೇಜ್ ಹಾಕಿದ್ರೆ ನಾನು ಫುಲ್ ಡೀಟೇಲ್ಸನ್ನು ಅಲ್ಲಿ ನಿಮಗೆ ಕೊಡ್ತೀನಿ. ನೀವು ನೋಡ್ಬೋದು, ಈಗ ನಾನು ಪೂರ ಬಟ್ಟೆಯನ್ನು ಎಕ್ಸ್ಟ್ರಾ ಏನಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗ್ ಅಟ್ಯಾಚ್ ಆದಮೇಲೆ. ನಮ್ಮ ಬ್ಲೌಸ್ ಕೋರ್ಸ್ನಲ್ಲಿ ಈಗ ಟ್ರೆಂಡಿಂಗ್ ಇರುವ ಕಾಲರ್ ನೆಕ್ಕು ಮತ್ತು ಮಧುಬಲ ಬ್ಲೌಸು ಎಲ್ಲ ಕವರ್ ಮಾಡಲಾಗುತ್ತೆ. ಆಮೇಲೆ ವಾಟ್ಸಪ್ ಸಪೋರ್ಟ್ ಇರುತ್ತೆ. ನೀವು ಯಾವಾಗಲೂ ಏನೇ ಪ್ರಾಬ್ಲಮ್ ಬಂದರೂ ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಹಾಕಬಹುದು. ನಾನು ನೋಡಿದ ತಕ್ಷಣವೇ ನಿಮಗೆ ಎಲ್ಲ ರಿಪ್ಲೈ ಕೊಡ್ತೀನಿ. ಈಗಾಗಲೇ ತುಂಬ ಜನ ಕಲ್ತಿದ್ದಾರೆ, ಹಾಗೆ ತಮ್ಮ ಸ್ವಂತ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದೆ. ಇನ್ನು ಕೆಲವೊಬ್ಬರು ಕೂಡ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದಾರೆ, ಆಫ್ಲೈನ್ ಟೈಲರಿಂಗ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ತುಂಬ ಕಲಿತಿದ್ದಾರೆ. ನೀವು ಕೂಡ ಜಾಯಿನ್ ಆಗಬಹುದು. ತುಂಬ ಕಡಿಮೆ ಬೆಲೆಯಲ್ಲಿದೆ. ಬೇರೆ ಕಡೆ ಆದರೆ ನಿಮಗೆ 6,000, 7,000 ಈ ಥರ ಜಾಸ್ತಿನೇ ಹೇಳ್ತಾರೆ. ಬಟ್ ನಾನು ಇಲ್ಲಿ ಕೇವಲ 3,000 ರೂಪಾಯಿಗೆ 12ರಿಂದ 13 ಬ್ಲೌಸ್ಗಳನ್ನು ವಿತ್ ಬೇರೆ ಬೇರೆ ಬ್ಯಾಕ್ ನೆಕ್ ಡಿಸೈನ್ಸ್ ಇರುತ್ತೆ, ಸ್ಲೀವ್ ಡಿಸೈನ್ಸ್ ಇರುತ್ತೆ, ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಫಾರ್ಮುಲಾಸ್ಗಳ ಕೂಡ ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ಇಲ್ಲಿ ಹೇಳ್ಕೊಡಲಾಗುತ್ತೆ. ಸರ್ಟಿಫಿಕೇಟ್ ಕೂಡ ಇರುತ್ತೆ. ನೀವು ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದಾದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ನೀವು ನೋಡ್ಬೋದು, ಈಗ ನಾನು ಅಲ್ಲಿ ನೆಕ್ಕಿಗೆ ಪೈಪಿಂಗ್ ಅಟ್ಯಾಚ್ ಮಾಡ್ತೀನಿ. ಸೊ ನಾನು ಅಲ್ಲಿ ಏನು ಮಾಡಿದ್ದೀನಿ ನೋಡಿ, ಥ್ರೆಡ್ ಪೈಪಿಂಗ್ ಏನಿರುತ್ತಲ್ಲ, ರೆಡಿಮೇಡ್ ಥ್ರೆಡ್ ಪೈಪಿಂಗ್ ಇದು. ನೀವು ಬೇಕಾದರೆ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೀವು ಕಮೆಂಟ್ ಹಾಕಿದ್ರೆ ರೆಡಿ ಹೇಗೆ ಮಾಡ್ಕೋಬೇಕು ಅಂದರೆ ಆ ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ. ಈಗ ನೋಡಿ, ನಾನು ಅಲ್ಲಿ ಪೈಪಿಂಗ್ ಬಟ್ಟೆಯನ್ನು ಲೈನಿಂಗ್ ಬಟ್ಟೆಗೆ ಅದನ್ನು ಪೈಪಿಂಗ್ ಹಾಕ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ನಾನು ಉಲ್ಟಾ ಅಂದರೆ ಮೇನ್ ಬ್ಲೌಸ್ ಪೀಸ್ ಇದೆ, ಮಿಡಲ್ ಪೈಪಿಂಗ್ ಬಂದಿದೆ, ಅದ್ರ ಮೇಲೆ ಲೈನಿಂಗ್ ಬಟ್ಟೆ ಬಂದಿದೆ. ಈ ಥರ ನಾವು ಅಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಫಸ್ಟ್ ಏನು ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ಚು ಬರಬೇಕು. ನೀವು ನೋಡ್ತಾ ಇರ್ಬೋದು, ನಿಧಾನವಾಗಿ ಮಾಡಬೇಕು. ಇಲ್ಲಿ ಯಾವುದೇ ಅವಸರ ಮಾಡಬಾರ್ದು. ನಿಧಾನವಾಗಿ
ಯಾವ ಸ್ಟಿಚ್ ಹಾಕಿರ್ತೀವಲ್ಲ ಮೊದಲು ಅದೇ ಸ್ಟಿಚ್ ಮೇಗೇ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಆ ಲೈನಿಂಗ್ ಬಟ್ಟೆಗೆ ಪೈಪಿಂಗ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಸ್ಟಿಚ್ ಆಲ್ರೆಡಿ ಇರುತ್ತೆ ಅಲ್ಲಿ, ಅದ್ರ ಮೇಲೇ ಇನ್ನೊಂದು ಲೈನನ್ನು ನಾವು ಹಾಕ್ಕೊಳ್ತಾ ಹೋಗಬೇಕು. ಇಲ್ಲಿ ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಎಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತೋ ಅದನ್ನೆಲ್ಲ ನಾಚ್ ಹಾಕ್ಕೋಬೇಕು, ನೀವು ಕಟ್ ಮಾಡ್ಕೋಬೇಕು. ಹಾಗೆಯೇ ಪೂರ ನೆಕ್ ಲೈನ್ಗೆ ನೀವು ಕಟ್ ಹಾಕೋಬೇಕು, ಅಂದರೆ ನಾಚ್ ಹಾಕೋಬೇಕು. ನಾಚ್ ಹಾಕೊಳ್ಳೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ನಾವು ಕೊರಳನ್ನು ಹೊಳ್ಳಿಸಿದಾಗ ಪೈಪಿಂಗ್ ಅಥವಾ ಬಟ್ಟೆ ಹಾಕಿ ಹೊಳ್ಳಿಸ್ಕೋತೀವಲ್ಲ ಆ ಟೈಮ್ನಲ್ಲಿ ನಮಗೆ ಎದ್ದು ನಿಲ್ಲಲ್ಲ. ಈಗ ಪೈಪಿಂಗ್ ಕೆಲವೊಬ್ಬರು ಪ್ರಾಬ್ಲಮ್ ಇರುತ್ತೆ ನೋಡಿ, ಬಟ್ಟೆ ನಂದು ಎದ್ದು ನಿಲ್ಲುತ್ತೆ, ಪೈಪಿಂಗ್ ಕರೆಕ್ಟಾಗಿ ಕೂಡಲ್ಲ ಅಂತ, ಇದು ಅಲ್ಲಿ ಪ್ರಾಬ್ಲಮ್ ಕೊಡುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಎಲ್ಲ ರೌಂಡ್ ನೆಕ್ಕಲ್ಲಿ ಫುಲ್ ಒಂದು ಕಡೆ ಸರಿ ಸಮವಾಗಿ, ಅಂದರೆ ನೀವು ಸ್ಟಿಚಸನ್ನು ಕಟ್ ಮಾಡ್ಕೋಬಾರ್ದು. ಇಲ್ಲಿ ಗಮನ ಇಟ್ಕೊಂಡು ನೋಡಿ, ಸ್ಟಿಚಸನ್ನು ಕಟ್ ಮಾಡಿದ್ರೆ ಅಲ್ಲಿ ಪೈಪಿಂಗ್ ಕರೆಕ್ಟಾಗಿ ಕೂಡಲ್ಲ, ಬಿಚ್ಚೋಗ್ಬಿಡುತ್ತೆ. ಸೊ ನೀವು ಅದ್ರದ್ದು ಹತ್ರನೇ ಎಲ್ಲ ಕಡೆ ನಾಚ್ ಹಾಕ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ಮಾಡಿದ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ, ಈಸಿಯಾಗಿ ನೀವು ಮಾಡ್ಕೋಬಹುದು. ಈಗ ನೋಡಿ, ಅಲ್ಲಿ ಫೋಲ್ಡ್ ಮಾಡಿಕೊಂಡು ನಾನು ಒಳಗನೆ ಸೈಡು ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ. ಬ್ಲೌಸ್ ಪೀಸ್ ಉಲ್ಟಾ ಇಟ್ಕೊಂಡು ಅಲ್ಲಿ ಏನು ಪೈಪಿಂಗ್ ಬಟ್ಟೆ ಇರುತ್ತಲ್ಲ ಅದನ್ನು ಕರೆಕ್ಟಾಗಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋದು. ಅಂದರೆ ಪೈಪಿಂಗಿಗೆ ನಾವು ರೆಡಿಮೇಡ್ ಪೈಪಿಂಗಿಗೆ ಏನು ಬಟ್ಟೆ ಇರುತ್ತಲ್ಲ ಅಲ್ಲಿ ಒಂದು ಫೋಲ್ಡ್ ಹಾಕ್ಕೊಂಡು ಅದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ನಮ್ಮದು ಪೈಪಿಂಗು ಇನ್ವಿಸಿಬಲ್ ಆಗುತ್ತೆ, ಅಂದರೆ ಯಾರಿಗೂ ಕಾಣೋದಿಲ್ಲ. ಫಿನಿಶಿಂಗ್ ಕೂಡ ನೀಟಾಗಿಯೇ ಬರುತ್ತೆ. ನೀವು ಈ ಥರ ಮಾಡಿ ನೋಡ್ಬೋದು. ನೋಡಿ, ಒಂದು ಫೋಲ್ಡ್ ಬಟ್ಟೆ ಮಾಡಿಕೊಂಡು ಇನ್ನೊಂದು ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ನಾವು ನಿಧಾನವಾಗಿ ಸ್ಟಿಚ್ ಹಾಕಿಸ್ಕೊಳ್ತಾ ಹೋದರೆ ಪೈಪಿಂಗು ನೀಟಾಗಿ ಕಾಣುತ್ತೆ. ಪೈಪಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ಅವಸರ ಮಾಡಬಾರ್ದು, ನಿಧಾನವಾಗಿಯೇ ಮಾಡಿ. ಬಿಗಿನರ್ಸ್ ಇರೋದ್ರಿಂದ ನೀವು ನಿಧಾನವಾಗಿ ಮಾಡಿದ್ರೆ ಫಿನಿಶಿಂಗ್ ಕೂಡ ಚೆನ್ನಾಗೇ ಬರುತ್ತೆ. ನೋಡಿ, ಕರೆಕ್ಟ್ ಡಬಲ್ ಫೋಲ್ಡಲ್ಲಿ ಮಾಡ್ಕೊಳ್ತಾ ಆ ಪೈಪಿಂಗ್ ಬಟ್ಟೆಯನ್ನು ಈ ಲೈನಿಂಗ್ ಬಟ್ಟೆಯಲ್ಲಿ ತೊಗೊಳ್ಬೇಕು. ನಾವು ತೊಗೊಂಡು ಆಮೇಲೆ ಅದಕ್ಕೆ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಆಗುತ್ತೆ ಅಲ್ಲಿ. ನೋಡಿ, ನಾನು ತೋರಿಸ್ತಾ ಇರೋ ರೀತಿ ಮಾಡಿದ್ರೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ, ಎಲ್ಲಿಯೂ ಕೂಡ ಯಾವುದೇ ಬಟ್ಟೆ ಹೊರಗಡೆ ಕಾಣೋದಿಲ್ಲ. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.